ಮೀನರಾಶಿಯವರಿಗೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಒಂದು ವಿಚಾರ ಏನಪ್ಪ ಅಂತಂದರೆ ಜನಾಕರ್ಷಣೆ. ತುಂಬ ಬೇಕಾಗಿದೆ, ಅವಶ್ಯಕತೆ ಇದೆ ನಿಮಗೆ. ಎಲ್ಲರನ್ನ ನಿಮ್ಮತ್ತ ಸೆಳೆದುಕೊಳ್ಳುವ ಅನಿವಾರ್ಯತೆಯೇ ಇದೆ ನಿಮಗೆ. ಕಾರಣ ಮೀನರಾಶಿಯವರು ಸ್ವಲ್ಪ ಹಠ, ನೀವು ಹೇಳ್ದಂಗೆ ಆಗಬೇಕು, ಅಥವಾ ಸ್ವಲ್ಪ ಬಗ್ಗಲ್ಲ. ನೀವು ಮೀನರಾಶಿಯವರು ಯಾರಿಗೂ ಬಕೆಟ್ ಹಿಡಿಯಲ್ಲ, ಯಾರಿಗೂ ನೈಸ್ ಹೊಡಿಯಲ್ಲ, ಎಲ್ಲೂ ಯಾರಿಗೂ ಜೈ ಅನ್ನಲ್ಲ. ನೋಡಪ್ಪ ನನ್ನಿಂದ ಕೆಲಸ ಆಗಬೇಕಾ ಮಾಡಿಕೊಡ್ತೀನಿ, ಬೇಕಾದರೆ ಬಾ, ಬಿಟ್ಟರೆ ಬಿಡು, ಹೋಗಿ ನನಗೆ ಸಂಬಂಧ ಇಲ್ಲ. ಈ ಥರ ಪ್ರಾಕ್ಟಿಕಲ್ ಆಗಿರ್ತೀರ. ನಾನೆಲ್ಲ ನಿಂಗೆ ನೈಸ್ ಹೊಡ್ಕೊಂಡೆಲ್ಲ ಬರಲ್ಲ ಅಂತ. ಸೊ ಇದೇನಾಗ್ಬಿಡುತ್ತೆ, ಈ ಮನಸ್ಥಿತಿ ಏನಾಗ್ಬಿಡುತ್ತೆ, ಮೀನರಾಶಿಯವರಿಗೆ ಅವರಿಗೆ ಅವಶ್ಯಕತೆ ಇದ್ದಾಗ ಯಾರೂ ಅವ್ರ ಸಹಾಯಕ್ಕೆ ಬರಲ್ಲ. ಈಗ ನಾನು ಈ ವಿಡಿಯೋ ಮಾಡಬೇಕಾರಂತೂ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ, 7.5 ಜನ್ಮ ಶನಿ ಬೇರೆ, ಕಷ್ಟದಲ್ಲಿರ್ತೀರಾ. ಹಿಂದೆ ಬಹಳಷ್ಟು ಜನಕ್ಕೆ ಬಹಳಷ್ಟು ಬಾರಿ ಬಹಳಷ್ಟು ವಿಧಾನದಲ್ಲಿ ನೀವು ಸಹಾಯ ಮಾಡಿದ್ದೀರಾ ಅವ್ರ ಕಷ್ಟದಲ್ಲಿದ್ದಾಗ. ಬಟ್ ನಿಮ್ಮ ಕಷ್ಟದಲ್ಲಿ ಯಾರೂ ಬರ್ತಾ ಇಲ್ಲ ನಿಮ್ಮ ಸಹಾಯಕ್ಕೆ. ಯಾಕೆ ಗೊತ್ತಾ? ನಿಮ್ಮ ಸ್ವಭಾವದಿಂದ ಹಾಗೂ ನಿಮ್ಮಲ್ಲಿ ಆಕರ್ಷಣೆ ಇಲ್ಲ. ಈ 7.5 ಪ್ರಭಾವನೋ ಬೇರೆ ಏನೋ ಗೊತ್ತಿಲ್ಲ, ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯೇ ಕಡಿಮೆ ಆಗಿಬಿಟ್ಟಿದೆ. ಯಾರು ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ. ಆದ್ದರಿಂದ ನೀವು ಬಹಳ ಕಷ್ಟದಲ್ಲಿದ್ದೀರಾ. ಸೊ ಈ ವಿಡಿಯೋದಲ್ಲಿ ನಾನು ಮೀನರಾಶಿಯವರಿಗೆ ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಳ್ಳುವ, ಆಕರ್ಷಿಸುವಂಥ ಒಂದು ಅದ್ಭುತವಾದ ಮಂತ್ರ ತಂತ್ರ ಶಕ್ತಿಯನ್ನು ನಾನು ನಿಮಗೆ ತಿಳಿಸ್ಕೊಡಲಿದ್ದೇನೆ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಂದು ಕಡೆ ಶೇರ್ ಮಾಡಿಬಿಡಿ ಈ ವಿಡಿಯೋನ ಸಾಮಾಜಿಕ ಜಾಲತಾಣಗಳಲ್ಲಿ. ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾರೆ ಅಂದರೆ ಪೇಜ್ನ ಫಾಲೋ ಮಾಡ್ಕೊಳ್ಳೋಕೆ ಮರಿಬೇಡಿ. ಏನಾರು ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮೀನರಾಶಿಯವರಿಗೆ ಅದ್ಭುತವಾದ ಅಮೋಘ ಶಕ್ತಿಯನ್ನು ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಅನ್ನುವಂಥದ್ದು ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ನೀವು ಮೀನರಾಶಿಯವರಿಗೆ ಯಾಕೆ ಕಷ್ಟ, ಯಾಕೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ, ಯಾಕೆ ಎಲ್ಲರೂ ನಿಮಗೆ ಬೆನ್ನಿಗೆ ಚೂರಿ ಯಾಕೆ ನಿಮ್ಮನ್ನು ಬಿಟ್ಬಿಡ್ತಾ ಇದ್ದಾರೆ ಅಂದರೆ, ನಾನು ಹೇಳಿದ್ದೇನೆ 7.5 ಜನ್ಮ ಶನಿ ಅಥವಾ ಹಲವಾರು ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಆಗ್ತಾ ಇಲ್ಲ. ನಿಮ್ಮ ಗುಣ ಸ್ವಭಾವಗಳು ಬಂತು ಅದರಲ್ಲಿ. ಈಗ ಮತ್ತೆ ಪುನಃ ಆ ಶಕ್ತಿ ನಿಮಗೆ ವಾಪಸ್ ಬರಬೇಕು ಅಂದರೆ ಏನು ಮಾಡಬೇಕು? ನೀವು ಬಹಳ ಮುಖ್ಯವಾಗಿ ಯಾಕೆ ಬರಬೇಕು ನೋಡಿ. ನೀವು ನಿರುದ್ಯೋಗಿ ಮೀನರಾಶಿ ಅಂತ ಅಂದ್ಕೊಳ್ಳೋಣ, ಕೆಲಸ ಸಿಗ್ತಾ ಇಲ್ಲ, ಕೆಲಸ ಬೇಕು, ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ. ನಿಮ್ಮಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದು, ನಿಮ್ಮಷ್ಟೇ ಎಜುಕೇಷನ್ ಕ್ವಾಲಿಫಿಕೇಷನ್ ಇರತಕ್ಕಂಥ ಬೇರೆ ಇನ್ನೂ 10 ಜನಗಳು ಅಪ್ಲೈ ಮಾಡಿ ಇಂಟರ್ವ್ಯೂ ಬಂದಿರ್ತಾರೆ. ಆದರೆ ಆ ಸೆಲೆಕ್ಟರು ನಿಮ್ಮನ್ನೇ ಸೆಲೆಕ್ಟ್ ಮಾಡಬೇಕು ಅಂತಂದರೆ ನಿಮ್ಮಲ್ಲೊಂದು ಆಕರ್ಷಣಾ ಶಕ್ತಿ ಬೇಕಲ್ವಾ? ಅವ್ರನ್ನ ಸೆಳೆದುಕೊಳ್ತಕ್ಕಂಥ ಆಕರ್ಷಣಾ ಶಕ್ತಿ ಬೇಕಲ್ವಾ? ನೀವು ಎಷ್ಟೇ ಪಾಟ್ ಅಂತ ಅದ್ಭುತವಾದ ಇಂಗ್ಲೀಷ್ಗಳಲ್ಲಿ ಮಾತಾಡಿದ್ರು ಕೂಡ ಅವರಿಗೆ ಏನೋ ಇಷ್ಟ ಆಗಲಿಲ್ಲ, ನಿಮ್ಮಲ್ಲಿ ನನಗೇನೋ ಅಂತ ಅನಿಸ್ಲಿಲ್ಲ ಅಂದ್ಬಿಟ್ರೆ ವೇಸ್ಟ್ ಆಗಿಬಿಡ್ಬೋದು. ಸೊ ಆದ್ದರಿಂದ ಇಂಟರ್ವ್ಯೂ, ನೀವು ನಿರುದ್ಯೋಗಿ, ನಿಮಗೆ ಜಾಬ್ ಬೇಕು ಅಂತಂದರೆ ನಿಮಗೆ ಆಕರ್ಷಣೆ ಬೇಕು. ಆಲ್ರೆಡಿ ಜಾಬಲ್ಲೇ ಇದ್ದೀರಾ ನೀವು ಅಂತ ಅನ್ಕೊಳ್ಳೋಣ. ಇವಾಗ ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥ ಮೀನರಾಶಿಯವರು ನೀವು. ಬಟ್ ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಜೊತೆ ಕೆಲಸ ಮಾಡೋರು ನಿಮಗೆ ಬೆನ್ನಿಗೆ ಚೂರಿ ಹಾಕೋದು, ನಿಮ್ಮ ಬಗ್ಗೆ ಪಿನ್ ಇಡೋದು, ನಿಮ್ಮ ಬಗ್ಗೆ ಚಾಡಿ ಹೇಳೋದು, ನಿಮಗೆ ತೊಂದರೆ ಕೊಡೋದು, ನಿಮಗೆ ಲಾಸ್ ಮಾಡೋದು, ನಿಮಗೆ ಸಿಗೋದನ್ನು ಸಿಗದಂಗೆ ಮಾಡಾಕೋದು, ಇದೆಲ್ಲ ಮಾಡ್ತಾ ಇದ್ದಾರೆ ಅಂತಾದರೆ, ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಬಳಸಿ ಬಿಸಾಕ್ತಾ ಇದ್ದಾರೆ, ಯೂಸ್ ಆ್ಯಂಡ್ ಥ್ರೋ ಮಾಡ್ತಾ ಇದ್ದಾರೆ ನಿಮ್ಮನ್ನು ಅಂತಾದರೆ, ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ, ನೀವು ಅವ್ರನ್ನ ಸೆಳ್ಕೊಂಡಿಲ್ಲ. ಅದಕ್ಕೆ ಶತ್ರುತ್ವವನ್ನು ತೋರ್ತಾ ಇದ್ದಾರೆ. ಯಾವಾಗ ನಿಮಗೆ ಮಿತ್ರತ್ವವನ್ನು ತೋರಿಸ್ತಾರೆ ಅವರು, ನಿಮ್ಮಂತೆ ನಿಮಗೆಲ್ಲ ಜೈ ಅಂದ್ಕೊಂಡು ನಿಮ್ಮ ಜೊತೆಗೆ ಯಾವಾಗ ಬರ್ತಾರೆ ಅವರು? ನೀವು ಹೇಳಿದ್ದಕ್ಕೆಲ್ಲ ಓಕೆ ಅಂದ್ಕೊಂಡು ನಿಮ್ಮ ಬೆನ್ನಿಂದ ಯಾವ ನಿಂತ್ಕೊಳ್ತಾರೆ? ನೀವು ಅದರಲ್ಲಿ ಅವ್ರನ್ನ ಆಕರ್ಷಿಸ್ಕೊಳ್ಬೇಕು, ಸೆಳ್ಕೊಂಡ್ಬಿಡ್ಬೇಕು ಅವ್ರನ್ನ ನಿಮ್ಮತ್ತ. ಆವಾಗ ಮಾತ್ರ ಸಾಧ್ಯ ಇದು, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಸೊ ಇದು ಕೂಡ ನಿಮಗೆ ಬಹಳ ಅಂದರೆ ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥ ಮೀನರಾಶಿಯವರಿಗೂ ಎಲ್ಲರನ್ನೂ ತಮ್ಮತ್ತೆ ಸೆಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಿಮ್ಮ HR ಇರಬಹುದು, HR ಮ್ಯಾನೇಜರ್ ಇರಬಹುದು, ನಿಮ್ಮ ಸೀನಿಯರ್ ಇರಬಹುದು, ನಿಮ್ಮ ಸಬಾರ್ಡಿನೇಟೇ ಇರ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿ ಇರಬಹುದು, ಯಾರೇ ಆಗಲಿ ನಿಮ್ಮತ್ತ ಆಕರ್ಷಿತರಾದರೆ, ನಿಮ್ಮ ಸೀನಿಯರ್ಸ್ ನಿಮ್ಮತ್ತ ಆಕರ್ಷಿತರಾದರೆ, ನಿಮ್ಮ HR ಮ್ಯಾನೇಜರ್ ನಿಮ್ಮ ಆಕರ್ಷಿತರಾದರು ಅಂದರೆ ನಿಮಗೆ ಸ್ಯಾಲ್ರಿ ಹೈಕಿಗೆ, ನಿಮಗೆ ಪ್ರಮೋಷನ್ಗೆ, ನಿಮಗೆ ಟ್ರಾನ್ಸ್ಫರ್ಗೆ, ನಿಮಗೆ ಏನೇನು ಬೇಕು ಅನುಕೂಲಗಳು ಮಾಡಿಕೊಡ್ತಾರೆ. ನಿಮ್ಮ ಸಬಾರ್ಡಿನೇಟ್, ನಿಮಗಿನ ಕೆಳಗಡೆ ಇರೋರು ನಿಮ್ಮ ಮೇಲೆ ಆಕರ್ಷಿತರಾದರು ಅಂದರೆ ನೀವು ಹೇಳಿದ ಕೆಲಸ ಚಪ್ಪದಂಗೆ ಏನು ಹೇಳ್ಕೊಂಡ್ರೆ ಅದು ಮಾಡಿಕೊಡ್ತಾರೆ ನಿಮ್ಮ ಕೆಲಸಗಳನ್ನು. ಆದ್ದರಿಂದ ಉದ್ಯೋಗದಲ್ಲಿರುವ ಪ್ರತಿಯೊಬ್ಬ ಮೀನರಾಶಿಯವರಿಗೂ ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಳ್ಳೋದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಗುರುಳೆ, ನಾನು ಮೀನರಾಶಿ, ನಾನು ಬಿಸ್ನೆಸ್ ಮಾಡೋದು, ನಾನೇನು ಜಾಬ್ ಮಾಡ್ತಾ ಇಲ್ಲ ಅಂದರೆ ನಿಮಗೂ ಬೇಕು.
ನಿಮ್ಮ ಹತ್ರ ಬಂದು ಬಿಸ್ನೆಸ್ ಮಾಡಬೇಕು, ನಿಮಗೆ ವ್ಯವಹಾರ ಮಾಡಬೇಕು, ನಿಮ್ಮೊಟ್ಟಿಗೆ ನಿಮ್ಮ ಹತ್ರ ಬಂದು ಖರೀದಿ ಮಾಡಬೇಕು, ನಿಮ್ಮ ಹತ್ರ ನಿಮ್ಮ ಸರ್ವಿಸಸ್ನೇ ತಗೋಬೇಕು ಅಂತಂದರೆ, ನೀವು ಕಸ್ಟಮರನ್ನಿ, ಕ್ಲೈಂಟನ್ನಿ, ಯಾರೇ ಅನ್ನಿ, ಅವರು ನಿಮ್ಮ ಹತ್ರ ಬರಬೇಕು ಅಂತಂದರೆ ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ಇರಬೇಕು. ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿಕೊಡಿ, ನೀವು ಎಷ್ಟೇ ಅದ್ಭುತವಾದಂಥ ಸರ್ವಿಸ್ ಕೊಡಿ, ನೀವು ಎಷ್ಟೇ ಚೆನ್ನಾಗಿರುವಂಥ ಐಟಮ್ ಕೊಡಿ, ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅಂದರೆ ಒಮ್ಮೆ ಬಂದವರು ಮತ್ತೆ ಬರಲ್ಲ ನಿಮ್ಮ ಹತ್ರ ಮತ್ತೆ ಬರಬೇಕು, ನಿಮ್ಮ ಹತ್ರ ಬಿಸ್ನೆಸ್ ಮಾಡಬೇಕು, ನಿಮಗೆ ಪ್ರಾಫಿಟ್ ಆಗಬೇಕು ಅಂದರೆ ಆಕರ್ಷಣಾ ಶಕ್ತಿ ನಿಮಗೆ ಬೇಕು. ಅದಿದ್ದರೆ ಮಾತ್ರ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಸೊ ನೀವು ಮೀನರಾಶಿಯವರು ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಿಕೊಳ್ಳುವಂಥ ತಂತ್ರ ಮಂತ್ರ ನಿಮಗೆ ಅವಶ್ಯಕ. ನೀವು ಮದುವೆ ಆಗಿಲ್ಲ, ಮೀನರಾಶಿ, ಹೆಣ್ಣು ನೋಡ್ತಾ ಇದ್ದೀರಾ, ಆ ಹೆಣ್ಣು ನಿಮ್ಮನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ. ಅಥವಾ ನೀವೇ ಮದುವೆ ಆಗಬೇಕಾಗಿರುವ ಹೆಣ್ಣು, ಗಂಡು ಹುಡುಕ್ತಾ ಇದ್ದಾರೆ ನಿಮಗೆ, ಗಂಡಸರೆಲ್ಲ ಬಂದು ಗಂಡು ನೋಡಿದವರೆಲ್ಲ ನಿಮ್ಮನ್ನು ಬೇಡ ಅಂತಿದ್ದಾರೆ, ಫೋಟೋದಲ್ಲಿ ಓಕೆ ಅಂದವರು ಬಂದು ನೋಡಿದ ತಕ್ಷಣ ಬೇಡ ಅಂತಿದ್ದಾರೆ, ಬಿಡ್ತಾ ಇದ್ದಾರೆ ಅಂತಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ. ಆಕರ್ಷಣಾ ಶಕ್ತಿ ಬೇಕು ನಿಮಗೆ ಅಂತ ಆದರೆ ಕಡ್ಡಾಯವಾಗಿ ನೀವು ಆಕರ್ಷಣಾ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವ, ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಳ್ಳುವ ಶಕ್ತಿ ನೀವು ಪಡೆದುಕೊಳ್ಳಬೇಕು. ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ, ಆ ರಹಸ್ಯವಾದ ನಂತರವನ್ನು ತಿಳಿಸ್ತೇನೆ. ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರಾಗಲಿ, ಗಂಡ ಹೆಂಡತಿ ಚೆನ್ನಾಗಿರಬೇಕು, ಎಲ್ಲರೂ ಹಾಳಾಗೋಗುವಂಥ ಗಂಡ, ಎಲ್ಲರೂ ಹಾಳಾಗೋಗುವಂಥ ಹೆಂಡತಿ ಬೈತಾ ಕೂತ್ಕೊಂಡ್ರೆ ಅವರಿಬ್ಬರ ಮಧ್ಯೆ ಆಕರ್ಷಣೆ ಏನೇ ಇಲ್ಲ, ಐಕ್ಯಮತ್ಯವೇ ಇಲ್ಲ ಅಂದರೆ ಸಂಸಾರ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? ಗಂಡ ಹೆಂಡತಿ ನಡುವೆನೂ ಬೇಕು, ಕುಟುಂಬದಲ್ಲಿ ಬೇಕು, ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಡುವೆ ಒಂದು ಆಕರ್ಷಣೆ ಇದ್ರೇ ಕುಟುಂಬ ಸುಖ ಸಂತೋಷ ನೆಮ್ಮದಿಯಿಂದ ನಡೀತಕ್ಕಂಥದ್ದಿಲ್ಲ, ನಡೆಯಲ್ಲ. ಫ್ರೆಂಡ್ಸ್ ಮಧ್ಯೆ ಆಕರ್ಷಣೆ ಇರಬೇಕು, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಯೂಸ್ ಆ್ಯಂಡ್ ಥ್ರೋ ಬಳಸಿ ಬಿಸಾಡ್ತಾರೆ ನಿಮ್ಮನ್ನು. ಫ್ರೆಂಡ್ ಇನ್ ನೀಡ್, ಫ್ರೆಂಡ್ ಇನ್ ಡೀಡ್ ಅಂತಾರೆ. ಸೊ ನಿಮ್ಮ ಕಷ್ಟಕ್ಕೆ ಬರೋದೇ ಇಲ್ಲ ಫ್ರೆಂಡ್ ಯಾರೂ. ಬರಬೇಕು ಅಂದರೆ ನಿಮ್ಮಲ್ಲಿ ಏನಾದ್ರು ಒಂದು ಆಕರ್ಷಣೆ ಇರಬೇಕು ನಿಮ್ಮ ಫ್ರೆಂಡಿಗೆ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಬರಬೇಕು, ಇನ್ವೆಸ್ಟ್ಮೆಂಟ್ಸ್ ಬರಬೇಕು, ನಿಮ್ಮಲ್ಲಿ ಆಕರ್ಷಣೆ ಇದ್ದರೆ ಮಾತ್ರ ನಿಮಗೆ ಇನ್ವೆಸ್ಟರ್ಸು ಬರೋದಿಲ್ಲದ್ರೆ ಎಲ್ಲಿ ಬರ್ತಾರೆ? ನಿಮ್ಮ ಬಿಸ್ನೆಸ್ ಪಾರ್ಟ್ನರು ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಬೇಕು ಆಕರ್ಷಣೆ. ನೀವು ಎಲ್ಲೇ ಇರಿ, ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಂಡ್ರೆ ಮಾತ್ರ ನಿಮ್ಮ ಕೆಲಸ ಆಗೋದು. ಆವಾಗ ಜಗಳನೇ ಇರೋದಿಲ್ಲ, ಯಾರು ನಿಮ್ಮ ಹತ್ರ ಜಗಳನೇ ಮಾಡಲ್ವಲ್ಲ. ನೀವೇ ಜಗಳ ಮಾಡಿದ್ರು ನಿಮ್ಮ ಹತ್ರ ಜಗಳ ಮಾಡಲ್ಲ ಯಾರು, ಯಾಕೆಂದರೆ ನಿಮ್ಮ ಹತ್ರ ಅಷ್ಟು ಆಕರ್ಷಿತರಾಗ್ಬಿಟ್ಟಿರ್ತಾರೆ. ನೀವೇ ಸೆಟ್ ಮಾಡ್ಕೊಳ್ಳೋದ್ರು ಆಯಿತು ಅಂತ ನಿಮಗೆ ನೈಸ್ ಹೊಡಿತಾರೆ ಬಿಟ್ಟರೆ ನಿಮ್ಮ ಹತ್ರ ಜಗಳ ಮಾಡೋಕ್ಕೋಗಲ್ಲ. ಏನು ಅಂತ ನಿಮ್ಮ ಮೈ ಮೇಲೆ ಬಿದ್ದು ಬರಲ್ಲ. ನೀವು ಹೇಳಿದ್ದಕ್ಕೆಲ್ಲ ಓಕೆ ಅಂತಾರೆ. ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ಇರಬೇಕು, ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಶಕ್ತಿ ಇರಬೇಕು, ಇಲ್ಲ ಅಂದರೆ ಇರಲ್ಲ. ಇದು ಬೇಕು ನಿಮಗೆ ಅಂದರೆ ಒಂದು ಅದ್ಭುತವಾದಂತಹ ತಂತ್ರವನ್ನು ಹೇಳ್ತಾನೆ. ಮೀನರಾಶಿಯವರು ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸಿಕೊಳ್ಳುವ ಶಕ್ತಿಯನ್ನು ಮೀನರಾಶಿಯವರಿಗೆ ಕೊಡ್ತಕ್ಕಂಥ ಅದ್ಭುತವಾದ ಶಕ್ತಿ ಯಾವುದು ಗೊತ್ತಾ? ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಈ ನಿಗೂಢವಾದ ಮಂತ್ರವನ್ನು ಯಾವ ಮೀನರಾಶಿಯವರು ಆರಾಧನೆ ಮಾಡ್ತಾರೋ ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸ್ಕೊಂಡು ಬಿಡ್ತಾರೆ. ನೀವು ಹೇಳ್ದಂಗೆ ಕೇಳ್ತಾರೆ ಎಲ್ಲರೂ ಕೂಡ. ಅಷ್ಟು ಅದ್ಭುತವಾದಂತಹ ಶಕ್ತಿ ಮೀನರಾಶಿಯವರಿಗೆ ಕೊಡೋ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಈ ವಿಡಿಯೋ ಎಂಡಲ್ಲಿ ನಾನು ಆ ಮಂತ್ರವನ್ನು ನಿಮಗೆ ಕೊಡ್ತೇನೆ. ನೀವು ಕಡ್ಡಾಯವಾಗಿ ಪ್ರತಿನಿತ್ಯ ಈ ಮಂತ್ರಾರಾಧನೆಯನ್ನು ಮಾಡಿಕೊಂಡ್ರೆ ಮಾತ್ರ ಸಿಗ್ತದೆ ಇದು. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಒಂದು 28 ಗರಿಕೆಯನ್ನು ಕಿತ್ಕೊಂಡು ಬಂದು ಅದನ್ನು ತೊಳ್ಕೊಂಡು ಮನೆ ಮುಂದೆ ದೇವ್ರ ಮೇಲೆ ಕೂತ್ಕೊಂಡು ಗಣಪತಿಯ ವಿಗ್ರಹನೋ, ಗಣೇಶನ ವಿಗ್ರಹ ಇದ್ದರೆ ಅಥವಾ ಗಣೇಶನ ಫೋಟೋ ಇದ್ದರೆ ಕೈಯಲ್ಲಿ ಗಡಿಕೆಯನ್ನು ಇಟ್ಕೊಂಡು ಒಂದು 108 ಬಾರಿ ಕಡ್ಡಾಯವಾಗಿ ಮೀನರಾಶಿಯವರು ಆ ಮಂತ್ರ ಜಪ ಮಾಡಿ ಆ ಗರಿಕೆಗಳನ್ನು ಮಹಾಗಣಪತಿಗೆ ಸಮರ್ಪಣೆ ಮಾಡಿ. ಪ್ರತಿ ದಿವಸ ಮಾಡಿ. ಮನೆಯಲ್ಲಿ ಗಣೇಶನ ವಿಗ್ರಹನೂ ಇಲ್ಲ, ಫೋಟೋನೂ ಇಲ್ಲ ಅಂದರೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಒಂದು 28 ಗರಿಕೆಯನ್ನು ಕಿತ್ಕೊಂಡು ಅದನ್ನು ತೊಳ್ಕೊಂಡು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಗಣೇಶನ ಮುಂದೆ ಕೂತ್ಕೊಂಡು 108 ಬಾರಿ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನಲ್ಲ ಅದನ್ನು ಜಪ ಮಾಡಿಕೊಂಡು ಆ ಅರ್ಚಕರಿಗೆ ಕೊಡಿ, ಗಣೇಶನಿಗೆ ಸಮರ್ಪಣೆ ಮಾಡಿಬಿಡಿ ಅಂಥೇಳಿ. ಖಂಡಿತ ಅದನ್ನು ಡೈಲಿ ನೀವು ಮಾಡೋದ್ರಿಂದ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗ್ಬಿಡ್ತಾರೆ. ಇಲ್ಲ ಗುಳೆ, ನಾನು ಡೈಲಿ ಮನೆಯಲ್ಲಿ ದೇವಸ್ಥಾನಕ್ಕೆ ಅವೆಲ್ಲ ಮಾಡೋದು ಕಷ್ಟ, ಬಟ್ ನೀವು ಹೇಳ್ತಿರೋದು ಹೌದು, ನನಗೆ ಬೇಕು ಆ ಶಕ್ತಿ, ಎಲ್ಲರನ್ನೂ ನನ್ನತ್ತ ಸೆಳೆದುಕೊಳ್ಳುವ ಶಕ್ತಿ ನನಗೆ ಬೇಕು. ನೀವೇನಾದರೂ ಮಾಡ್ತೀರ ಅಂದರೆ ಮೀನರಾಶಿಯವರಿಗೋಸ್ಕರ ಆ ಒಂದು ಅದ್ಭುತವಾದಂಥ ಪರಿಹಾರವನ್ನು ಹುಣ್ಣಿಮೆಯ ದಿವಸ ನಾವು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಿಮಗೋಸ್ಕರ ನಾವು ಆ ವಿಶೇಷವಾದ ತಂತ್ರವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಪ್ರಸಾದ ಸ್ವರೂಪ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ನಿಮಗೆ. ಈ ಉಂಗುರವನ್ನು ನೀವು ದಯವಿಟ್ಟು ಗಮನಿಸಬೇಕು, ಸ್ಕ್ರೀನ್ ಮೇಲೂ ದೊಡ್ಡದಾಗಿ ಹಾಕ್ತಾರೆ. ಇದರಲ್ಲಿ 3 ವಿಭಿನ್ನ ವಿಶೇಷವಾದ ಶಕ್ತಿಗಿದೆ. ಅದರಲ್ಲಿ ಮೊದಲನೆಯದು ರುದ್ರಾಕ್ಷಿ. ಈ ರುದ್ರಾಕ್ಷಿಯನ್ನು ನಾವು ಇದರಲ್ಲಿ ತುಂಬ ಚಿಕ್ಕ
ರುದ್ರಾಕ್ಷಿಯನ್ನು ಉಂಗುರದಲ್ಲಿ ಇಟ್ಟಿದ್ದೇವೆ, ಅದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದಾಗ ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ. ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಮಾಡಿ ವೃದ್ಧಿ ಮಾಡುತ್ತೆ. ಯಾಕೆಂದ್ರೆ ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಇದ್ದಾಗ ಯಾರು ಅವ್ರ ಹತ್ರ ಬರೋದೇ ಇಲ್ಲ, ಪಾಸಿಟಿವ್ ಎನರ್ಜಿ ಇರಲ್ಲ, ಎಲ್ಲರೂ ದೂರ ಮಾಡಿಬಿಡ್ತಾರೆ. ಇಲ್ಲ, ನಿಮ್ಗೆ ಆರೋಗ್ಯ ಸರಿ ಹೋದ ತಕ್ಷಣ, ಚೈತನ್ಯ ಶಕ್ತಿ ವೃದ್ಧಿ ಆದ ತಕ್ಷಣ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಸೊ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ತ್ರಿಶಕ್ತಿಯಲ್ಲಿ ಮೊದಲನೇ ಶಕ್ತಿಯ ರುದ್ರಾಕ್ಷಿ ನಿಮಗೆ ಶಕ್ತಿ ವೃದ್ಧಿ ಮಾಡಿಕೊಡ್ತದೆ, ಧೈರ್ಯವನ್ನು ಕೊಡ್ತದೆ, ಧೈರ್ಯ ಇನ್ನೂ ವೃದ್ಧಿ ಮಾಡ್ತದೆ. ಅದರ ಜೊತೆಯಲ್ಲಿ ಇರತಕ್ಕಂಥದ್ದು ಒಂದು ಚಿಕ್ಕ ಶಂಖು. ಈ ಶಂಖು ನಿಮ್ಮ ಒಂದು ಹೆಸರನ್ನ, ನಿಮ್ಮ ಕೀರ್ತಿಯನ್ನ ಎಲ್ಲ ದಿಕ್ಕುಗಳಲ್ಲಿ ಸಾರುವಂಥ ಶಕ್ತಿ ಇದೆ ಅದಕ್ಕೆ. ಆ ಪಾಸಿಟಿವ್ ಎನರ್ಜಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದರಲ್ಲಿ ಅಂದರೆ, ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದು. ಶಂಖು ಇದೆ. ಇನ್ನೊಂದು ಮೂರನೆಯದು ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ಪಾದರಸ ಇದೆ ಅದರಲ್ಲಿ. ಇದು ಎಂತಹ ಒಂದು ಅದ್ಭುತ ಶಕ್ತಿ ಅಂತಂದರೆ, ಮೂಲ ಕೆಲಸ, ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಮೂಲ ಕೆಲಸ ಇದೆಯಲ್ಲ, ಅದನ್ನು ಮಾಡೋದು ಇದು ಒಂದು ಶಕ್ತಿ. ಈ ಮೂರು ಶಕ್ತಿಗಳ ಸಮ್ಮಿಲನ ತ್ರಿಶಕ್ತಿ ಉಂಗುರ. ಈ ಉಂಗುರವನ್ನು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ, ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮದಲ್ಲಿ ಈ ಉಂಗುರಗಳನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಇನ್ನೂ ಹಲವಾರು ಹೋಮಗಳಿದೆ. ಬಹುಮುಖ್ಯವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಇದೆ. ಸರ್ಪದೋಷಗಳಿಂದಾಗಿ ಯಾರು ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಅದು ಪರಿಹಾರ ಆಗಬೇಕು. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಯಾವ ಗ್ರಹದ ಸಮಸ್ಯೆಯಿಂದಾಗಲೂ ಜನ ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ ಅಂತ ಆಗಬಾರದು. ಎಲ್ಲ ಗ್ರಹಚಾರ ಪರಿಹಾರ ಬೇಕು. ಜೊತೆಗೆ ಕಳೆದುಕೊಂಡಿದ್ದನ್ನು ಸಹ ಮರಳಿ ಪಡೆದುಕೊಳ್ಳಿಕ್ಕೋಸ್ಕರ ಅದ್ಭುತವಾದಂತಹ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹವನ. ಈ ಉಂಗುರ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಮೂಲವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಎಲ್ಲ ಗೊತ್ತಿದ್ರೆ, ಏನು ಗೊತ್ತಿದೆ ಅದು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀಟಾಗಿ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ವಿಳಾಸ, ಅದನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ನೀಟಾಗಿ ಟೈಪ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆ ನಿಮ್ಮ ಹೆಸರು ರಿಜಿಸ್ಟರ್ ಆಯಿತು ಅಂತಂದರೆ ಲೈವಲ್ಲಿ ಅವತ್ತು ಮೇ 1ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ನಂತರ ನಿಮಗೆ ಈ ಪ್ರಸಾದ ಸಿಕ್ಕ ನಂತರ ನೀವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಅರ್ಶನವನ್ನು ಹಣೆಯಲ್ಲಿಟ್ಟುಕೊಂಡು ಈ ಉಂಗುರವನ್ನು ನಿಮ್ಮ ಯಾವ ಬೆರಳಿಗೆ ಸೈಜ್ ಕರೆಕ್ಟಾಗಿ ನಿಮಗೆ ಸೆಟ್ ಆಗ್ತದೆ ಆ ಒಂದು ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲಿ ಕಿರು ಬೆರಳಿಗೂ ಹಾಕ್ಕೋಬಹುದು, ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ತೋರು ಬೆರಳಲ್ಲೂ ಹಾಕ್ಕೋಬಹುದು. ನಿಮಗೆ ಅನುಕೂಲವಾಗುವ ಬೆರಳನ್ನು ನೀವು ಧಾರಣೆ ಮಾಡ್ಕೊಳ್ಬಿಡಿ. ಇದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ನಾವು ಇದು ಹಾಕೊಂಡ್ರೆ ನಾನ್ ವೆಜ್ ತಿನ್ನಬಾರ್ದು, ನಾವು ಇದು ಹಾಕೊಂಡ್ರೆ ಹಂಗೆ ಮಾಡಬಾರ್ದು, ಅಲ್ಲಿ ಹೋಗಬಾರ್ದು, ಆ ಥರದ್ದೆಲ್ಲ ಇಲ್ಲ. ಕಂಟಿನ್ಯೂಸ್ ಒಂದು 28 ದಿನ ಕಡ್ಡಾಯವಾಗಿ ಹಾಕ್ಕೊಳ್ಳಿ, ನಂತರವೂ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ. ಬಟ್ ಇದನ್ನು ನೀವು ಧಾರಣೆ ಮಾಡಿಕೊಂಡಾಗ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತವಾದ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿಯ ಅನುಗ್ರಹದಿಂದ ನಿಮಗೆ ಸಿಗ್ತದೆ. ಅದರಿಂದ ನಿಮಗೆ ಅನುಕೂಲವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಕೆಲಸ ಕಾರ್ಯಗಳು ಬೇಗ ಆಗಲಿ, ಒಳ್ಳೆಯ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಸದುದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಈ ಪ್ರಸಾದವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಇದನ್ನು ಮಿಸ್ ಮಾಡಿಕೊಂಡ್ರೆ ನಂತರ 2ನೇ ತಾರೀಕು 3ನೇ ತಾರೀಕು ನಂತರ ಈ ವಿಡಿಯೋನ ನೋಡ್ಕೊಂಡು ನನಗಿದು ಬೇಕು ಅಂದರೆ ಖಂಡಿತವಾಗಿ ಸಿಗೋದಿಲ್ಲ. 1ನೇ ತಾರೀಕೆ ಹೋಮ ಇರತಕ್ಕಂಥದ್ದು. ಹಿಂದಿನ ದಿವಸ ಲಾಸ್ಟ್ ಗುರುವಾರ ಏನಿದೆ ಅವತ್ತು ಹಿಂದಿನ ದಿವಸ ಲಾಸ್ಟ್ ಇರ್ತದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು. ಬೇಗ ಕೊಟ್ಕೊಳ್ಳಿ. ಲಿಮಿಟೆಡ್ ಪೀಸ್ ಇರೋದು, ಲಿಮಿಟೆಡ್ ಆಗಿ ಹೆಸರು ಬರ್ಕೊಳ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಸಹ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಓಂ ಗಂ ಗಣಪತಯೇ ನಮಃ ಅಂತ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಸಹ ಗೊತ್ತಾಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.
ಓಂ ವಕ್ರತುಂಡೈಕದಂಷ್ಟ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಷ್ಟ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.